ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ತಲೆ ತಗ್ಗಿಸೋಕು ತಲೆ ಬಗ್ಗಿಸೋಕು ವ್ಯತ್ಯಾಸ ಇದೆ. ಇದು ಆಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕತೆ. ಎಸ್, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ, ಯಾರ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ಲ್ಯಾಂಡ್ ಲಾರ್ಡ್ಸ್. ಇವತ್ತು ನನ್ನ ಜೊತೆ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾ ತಂಡ ಇದೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಲ್ಯಾಂಡ್ ಲಾರ್ಡ್ಸ್ ವರೆಗೂ ಬೇರೆ ಬೇರೆ ಪಾತ್ರಗಳಿಗೆ ಜೀವ ತುಂಬಿ ಅದರಲ್ಲಿ ಜೀವಿಸ್ತಾ ಇರುವಂತಹ ನಟ ರಾಜ್ ಬಿ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವಿನೀತಾ. ಜೊತೆಗೆ ಸ್ಯಾಂಡಲ್ವುಡ್ ಸಲಗ ಕರಿ ಚಿರತೆ ದುನಿಯಾ ವಿಜಯ್ ಅವರು ಇದ್ದಾರೆ. ಸರ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವಿನೀತಾ. ಜೊತೆಗೆ ಈ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾದ ನಿರ್ದೇಶಕರು, ಗ್ರೇಟ್ ರೈಟರ್, ಅವತ್ತು ಕಾಟೇರ, ಇವತ್ತು ಲ್ಯಾಂಡ್ ಲಾರ್ಡ್ಸ್, ಈ ನೆಲದ ಕತೆಗೆ ಪ್ರಾಮುಖ್ಯತೆ ಕೊಡ್ತಾ ಬಂದಿರುವಂತಹ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಜಡೇಶ್ ಹಂಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಿನಿಮಾ ಲ್ಯಾಂಡ್ ಬಗ್ಗೆನೇ ಇರೋದ್ರಿಂದ ನಿಮ್ಮ ಹತ್ರ ಎಷ್ಟು ಲ್ಯಾಂಡ್ ಇದೆ? ಜಮೀನವೇ, ಅದು ಬದುಕೋಷ್ಟವೇ ಸಾಕು. ಎಷ್ಟು ಕಳ್ಕೊಂಡಿದ್ದೀರಾ? ಕಳ್ಕೊಂಡಿದ್ರು ಯಾವ್ದು ಇಲ್ಲ, ಎಲ್ಲ ಪಡ್ಕೊಂಡಿರೋದೇನೆ. ಅದ್ರ ಮೇಲೆ ನೆಮ್ಮದಿಯಾಗಿದ್ದೀನಿ. ಈ ಜಗತ್ತೇ ನನ್ನ ಜಮೀನು, ನಾನು ಒಬ್ಬ ಅದರಲ್ಲಿ. ನೀವು ಸರ್, ನೀವೆಷ್ಟು ಸಿನಿಮಾಗ್ ಬಂದ ಮೇಲೆ ಎಷ್ಟು ಪಡ್ಕೊಂಡಿದ್ದೀರಾ, ಎಷ್ಟು ಸಿನಿಮಾ ಇನ್ನೇನ್ ಕೊಡಕ್ ಸಾಧ್ಯ, ಎಲ್ಲಾ ಕೊಟ್ಟಿದೆ ನಂಗೆ. ಐ ಆಮ್ ಹ್ಯಾಪಿ. ಸೊ ಒಂದು ಮನೆ ಕಟ್ಟೋದಕ್ಕೆ ಒಂದ್ ಜಾಗ ತಗೊಂಡಿದ್ದೆ, ಅದು ಬೇರೆ ಬೇರೆ ಕಾರಣದಿಂದ ನನ್ನ ಹೆಸರು ರಿಜಿಸ್ಟರ್ ಆಗಿಲ್ಲ. ಆದ್ಮೇಲೆ ಆ ಜಾಗ ನಂದು ಅಂತ ಹೇಳ್ಬೋದು. ಈಗ ಜಾಗ ಇಲ್ಲ ಸದ್ಯಕ್ಕೆ, ಅದನ್ನ ಬಿಟ್ರೆ. ಈಗ ರಾಜ್ ಬಿ ಶೆಟ್ಟಿ ಅವರು ನಮ್ಗೆ ಕಣ್ಣು ಮುಂದೆ ಬರೋದೇನೆ ಕೂದಲಿಲ್ದೆ, ಆದ್ರೆ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವ್ರಿಗೆ ಜಡೆ ಅಥವಾ ವಿಗ್ ಹಾಕೋದಕ್ಕೆ ಜಡೇಶ್ ಅವರೇ ಬರ್ಬೇಕಾಯ್ತು. ನಿಮ್ಗೆ ಯಾಕೆ ಅನಿಸ್ತು ಸರ್ ಅವ್ರಿಗೆ ವಿಗ್ ಹಾಕ್ಸ್ಬೇಕು, ಇಲ್ಲ ಬೇರೆ ಲುಕ್ ಅಲ್ಲಿ ತೋರಿಸ್ಬೇಕು ಅಂತ? ಜಡೇಶ್ ಜಡೆ ಇದೆಲ್ಲ ಜಡ ಈಶಾ, ಜಡೆ ಪ್ಲಸ್ ಈಶಾ. ಆಕ್ಚುಲಿ ಜಡೇಶ್ ಅದಲ್ಲ, ಜಡದ ಈಶನು, ಜಡತ್ವವನ್ನ ಹರಿಸುವಂತ ಈಶಾ. ಸುಮ್ನೆ ಎಕ್ಸ್ಟ್ರಾ ಜಡೆ ಪ್ಲಸ್ ಈಶಾ, ಜಡೆ ಅಲ್ಲಿ ಕೊಟ್ಬಿಟ್ಟಿದೀವಿ. ಕಾರಣ ಏನಂದ್ರೆ ಇದು ಸ್ವಲ್ಪ ಖಡಕ್ಕಾಯಿ ಕಾಣ್ಬೇಕಿತ್ತು ಕ್ಯಾರೆಕ್ಟರ್. ಕಡಕಲ್ಲ ಅಂತ ಫುಲ್ ಕೂದಲು ಹೋದ್ರೆ ಖಡಕ್ಕಾಯಿ ಕಾಣ್ತಾರೆ ಸರ್. ಫುಲ್ ಇದ್ರೆ ಅದು ಇದು ಅರ್ಧಂಬರ್ಧ ಸ್ವಲ್ಪ ತೋರ್ಸೋದ್ ಕಷ್ಟ. ಯಾರಿದ್ದಾರೆ ಸರ್ ಅರ್ಧಂಬರ್ಧ ತೋರಿಸಿ ಅಲ್ಲ, ಬಟ್ ಅರ್ಧಂಬರ್ಧ ಇರೋದು ಖಡಕ್ಕಾಯಿ. ಸೂಪರ್ ಸ್ಟಾರ್ ಅವ್ರಿಗೂ ವಿಗ್ ಹಾಕಿದ್ರು, ಬಟ್ ಕೂದ್ಲಿರ್ಲಿಲ್ಲ. ತಮಿಳ್ನಾಡಿರಲ್ಲ ಸೂಪರ್ ಸ್ಟಾರ್ ವಿಗ್ ಹಾಕ್ತಾರೆ, ಬಟ್ ಕೂದ್ಲಿಲ್ಲ. ಹಾಗಾಗಿ ಅಲ್ಲ, ನಿಮ್ಗೆ ಈ ಸಿನಿಮಾಗೋಸ್ಕರ ಸ್ಪೆಷಲ್ ಆಗಿ ಕಾಡಲ್ಲಿ ಏನಾದ್ರು ಸೊಪ್ಪು ಸಿಕ್ತಾ ಅಂತ? ಯಾರಿಗೆ? ಕೂದ್ಲು ಬರೋದಿಕ್ಕೆ. ಇಲ್ಲ, ವಿಗ್ ಸಿಕ್ತು. ನಾನು ಅದೇ ಹೇಳೋದು, ಕೂದ್ಲಿದ್ದವ್ರಿಗೆ 4 ಹೇರ್ ಸ್ಟೈಲ್ ಇದೆ, ಇಲ್ದಿದ್ದವ್ರು 150 ಹೇರ್ ಸ್ಟೈಲ್ ಅಂತ. ಕೂದ್ಲಿದ್ದು ಆಕ್ಟ್ ಮಾಡೋದ್ ನಿಮ್ಗೆ ಖುಷಿನಾ, ಇಲ್ದೆ ಆಕ್ಟ್ ಮಾಡೋದ್ ಖುಷಿನಾ? ಇಲ್ಲ, ಆತರ ಇಲ್ಲ. ಅಂದ್ರೆ ಅದಲ್ಲ, ನಿಮ್ಗೆ ಯಾವ ಪಾತ್ರ ಇದೆ ಆ ಪಾತ್ರ ಮಾಡೋದಷ್ಟೇ. ವೆಡ್ಡಿಂಗ್ ಆಲ್ಬಮ್ ಮಾಡ್ತಾ ಇದೀನಿ, ನಂದೇನಾದ್ರು ಪಾತ್ರಕ್ಕೆ ಏನ್ ಬೇಕೋ ಅದ್ ಮಾಡ್ಕೊಂಡು ಹೋಗ್ತಾ ಇದೀನಿ ನಾವು ಅಷ್ಟೇ. ಆತರ ಏನಿಲ್ಲ. ವಿಜಯ್ ಸರ್, ಈಗ ಈ ಸಿನಿಮಾದ ನಾವು ಟ್ರೇಲರ್ ನೋಡ್ತಾ ಇರ್ಬೋದು, ಏನೇ ಟ್ರೇಲರ್ ಟೀಸರ್ ಏನೇ ನೋಡ್ತಾ ಇದ್ರು, ಒಂದು ಸೀರಿಯಸ್ ಒಂದು ಸ್ಟೋರಿಯನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಾ. ಸೊ ಈ ಪಾತ್ರವನ್ನ ನೀವು ಮಾಡೋದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. ಅಂದ್ರೆ ನಿಮ್ಮ ಕಾಸ್ಟ್ಯೂಮ್ ಇರ್ಬೋದು, ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಸೊ ಈ ಪ್ರಿಪರೇಷನ್ಸ್ ಹೇಗಿತ್ತು? ಒಂದೊಂದು ಪಾತ್ರ ಅಂದಾಗ ಅದೇನೋ ಕೇಳತ್ತೆ, ಅದು ನಡೆ ನುಡಿ ಹಾವ ಭಾವ ಎಲ್ಲಾನು ಅದಕ್ಕೆ ತಕ್ಕನಾಗೆ ಪ್ರಿಪೇರ್ ಆಗಿದೆ ಅಷ್ಟೇ. ಅದನ್ನೆಲ್ಲ 23ಕ್ಕೆ ನೋಡಿ ನನ್ಗೆ ಹೇಳ್ಬೇಕು. ನಾನೇನೇನೋ ಹೇಳೋದಕ್ಕಿಂತ 23ಕ್ಕೆ ಜನ ನೋಡಿ ಹೇಳಿ ಅಂತ ಕಾಯ್ತಾ ಇದೆ. ಅಲ್ಲ, 23ಕ್ಕೆ ಬಂದ್ ಜನ ನೋಡ್ತಾರೆ, ಹೇಳ್ತಾರೆ, ಬಟ್ ನೀವ್ ಇವಾಗ ಜನಕ್ಕೆ ಕ್ಲೂ ಕೊಡ್ಬೇಕಲ್ಲ, ಹಿಂಟ್ ಕೊಡ್ಬೇಕಲ್ಲ. ಇಲ್ಲಪ್ಪ, ಆದ್ರೆ ಭಾಷೆ ನಮ್ಮ ಕೋಲಾರ, ಆನೇಕಲ್ಲು, ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಮಾತಾಡುವಂತ ಭಾಷೆ, ಅದ್ ನನ್ಗೆ ಬರುತ್ತೆ. ಅದನ್ನೇ ಮಾತಾಡಿದ್ದು. ಮತ್ತೆ ನಡೆಯೋದಾಗ್ಲಿ, ನೋಡೋದಾಗ್ಲಿ, ಎಲ್ಗೂ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಯಾವಾಗ್ಲೂ ಪ್ರಯತ್ನದಲ್ಲಿರೋರು ನಾವು. ಪ್ರಯತ್ನ ಪಟ್ಟಿದ್ದೀನಿ, ಸಕ್ಸಸ್ಫುಲ್ ಆಗ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಈಗ ಯೂಶಲಿ ಯಾವ್ದಾದ್ರು ಒಂದು ಸಿನಿಮಾ ಇದ್ರೆ ಆ ಸಿನಿಮಾನ ಕಥೆನ ಕೇಳೋ ಜಾಗ ಅಥವಾ ಕೇಳೋ ಅಂತ ರೀತಿ ಬೇರೆ ತರ ಇರುತ್ತೆ. ಇವರು ಸಿನಿಮಾ ಕತೆ ಹೇಳಕ್ ಬಂದಾಗ ನೀವು ಅವ್ರ ಕೈಲಿ ಹೆಣ ಉರಿಸಿದ್ರಂತೆ. ಆ ಕತೆ ಹೇಳೋದಾದ್ರೆ ಫ್ರೆಂಡ್ ಒಬ್ಬ ತೀರೋಗಿದ್ದ. ಅವಾಗ ಸಿಕ್ಕಿದ ತಕ್ಷಣ ಬಾಪ 1 ನಿಮಿಷ ಕತೆ ಆಮೇಲೆ ಹೇಳುವಂತೆ ಬಾಯಲ್ಲಿ ನಿಂತು ಕರ್ಕೊಂಡೋಗಿ ನಾನು ಜಡೇಶು ನನ್ನ 2 ಸ್ನೇಹಿತರೆಲ್ಲ ತೆಗೆದು, ಪಾಪ ಅವನಿಗೆ ತುಂಬಾ ತೀರ್ಕೊಂಡ ಅಷ್ಟೇ, ಮತ್ತೆ ಸಿಗಲ್ಲ. ಅಲ್ಲಿ ಲಾಸ್ಟ್ ರಿಚುವಲ್ ಅಲ್ಲಿ ಇದ್ದು ಆಮೇಲೆ ಕರ್ಕೊಂಡೋದೆ. ಬಾ ನಾನು ಸ್ವಲ್ಪ ಹಿಂಗೆ ನಾನು ಅಂತ ಹೇಳಿ ಕರ್ಕೊಂಡೋದೆ. ನೀವು ಶಾಕ್ ಆಗಿದ್ರಂತೆ ಕತೆ ಹೇಳೋದು? ಅದೇ ನಿಜ ಸರ್. ಅದು ನಾನು ಹೋದಾಗ ಹಾಸ್ಪಿಟಲ್ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆಂಬುಲೆನ್ಸ್ ಮಾತಾಡಿದ್ರೆ ಯಾವ್ದು ಚಿಕ್ಕದು,
ಆಮೇಲೆ ಇವ್ರ ಜೊತೆ ಫ್ರೆಂಡ್ಸ್ ಇದ್ರು, ಆ ಅಮ್ಮ ಅಳ್ತಾ ಇದ್ರು, ಅವ್ರಿಗೇನು ಸಮಾಧಾನ ಹೇಳಿ. ಅಂದ್ರೆ ಏನಾಗಿತ್ತು ಅವ್ರಿಗೆ? ತುಂಬಾ ಆರೋಗ್ಯ ಸಮಸ್ಯೆ ಆಗಿ ತಿರ್ಕೊಂಡ್ರು. ಸರ್ ಈಗ ಕಾಟೇರ ಬಿಗ್ ಸಕ್ಸಸ್, ಅದು ಬಿಗ್ ಹಿಟ್ ಆಯ್ತು. ಅದ್ರ ನೆಕ್ಸ್ಟ್ ಅದು ಕೂಡ ಈ ನೆಲದ ಕತೆ. ಈಗ ಮತ್ತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಈ ನೆಲದ ಕತೆ. ಯಾಕಾಗಿ ನೀವು ಈ ನೆಲದ ಕತೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಜನರಿಗೆ ನಮ್ಮ ನೆಲದ ಕಥೆಯನ್ನ ರೀಚ್ ಮಾಡ್ಬೇಕು ಅನ್ನೋದು ನಿಮಗಿದೆಯಾ, ಅಥವಾ ಯಾಕಾಗಿ ಅಂತ? ಮೊದಲನೇ ಕಾರಣ ಅವರು ನೆಲದ ಕಥೆಗಳನ್ನ ಮಾಡಿದಾಗ ನನಗೆ ಅದೇ ತರ ಮಾಡ್ಬೇಕಂತ ಹುಟ್ಟಿದಾಗ ನನಗೆ ಗುರು ಶಿಷ್ಯರ್ ಮಾಡಿದೆ. ಗುರು ಶಿಷ್ಯರ್ ಮಾಡಿದಾಗ ತುಂಬಾ ಅಂದ್ರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್, ಡೈರೆಕ್ಟರ್ಸ್ ಎಲ್ಲ ಆ ಸಿನಿಮಾ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು. ಅಂದ್ರೆ ಈ ಹಳ್ಳಿ ಕಥೆಗಳನ್ನ ಇಷ್ಟು ನೀಟಾಗಿ ಹೇಳಕ್ಕೆ ಸ್ವಲ್ಪ ಡೈರೆಕ್ಟರ್ಸ್ ಕಡಿಮೆ. ಅಂದ್ರೆ ನಾವು ತುಂಬಾ ಡೈರೆಕ್ಟರ್ಸ್ ಇಲ್ಲ, ನಾವು ಅವಾಗ ಸಿದ್ಲಿಂಗಯ್ಯ ಸರ್ ಅವರು ಇವ್ರನ್ನ ನೋಡ್ತಾ ಇದ್ವಿ, ಇವಾಗ ಇತ್ತೀಚೆಗಿಲ್ಲ. ಆ ತರ ಕಾಣಿಸ್ದಪ್ಪ ನೀನು ಅಂತ ತುಂಬಾ ದೊಡ್ಡ ಒಂದ್ 3 ಜನ ನನ್ಗೆ ತುಂಬಾ ಫೋನ್ ಮಾಡಿದ್ರು. ಅವಾಗ ನಾನು ಅದ್ರ ಥಿಂಕ್ ಮಾಡಕ್ ಶುರು ಮಾಡಿದೆ. ರಾಜು ಸರ್ ಆಗ್ಲಿ, ರಿಷಬ್ ಸರ್ ಆಗ್ಲಿ, ಯಾಕೆ ಅವ್ರ ಮಣ್ಣಿನ ಕತೆ ಹಿಡಿದು ಹೆಂಗೆ ಹೇಳ್ತಾರೆ, ನಾವು ನಮ್ಮ ಭಾಗದ ಕತೆಗಳು ತುಂಬಾ ಇದಾವಲ್ಲ ಅಂತ ನನಗೆ ಆ ಗುರು ಶಿಷ್ಯರಿಂದ ಥಿಂಕ್ ಮಾಡಿದಾಗ ನನಗೆ ಅವಾಗ ಕಾಟೇರ ಸ್ಟೋರಿ ಹೇಳಿ 2 ಒಳ್ಳೆ ರಿಸಲ್ಟ್ ಸಿಕ್ತು. ಅವಾಗ ನನಗೆ ಅಂದ್ರೆ ಅದರಲ್ಲೇ ಹಿಡಿತಾ ಇದೆ. ಅಲ್ಲಿ 100 ಕತೆ ವ್ಯತ್ಯಯಗಳಿದ್ದಾವೆ, ಅದನ್ನ ಹೇಳೋ ಒಂದು ಪ್ರಯತ್ನ ಮಾಡೋಣ, ಎಷ್ಟಾಗುತ್ತೆ ಅಷ್ಟೇ ಅಂತ ನಾನು ಮುಂದುವರಿಸಿದ್ದೀನಿ ಅಷ್ಟೇ. ಸರ್ ಈಗ ನೀವು 3 ಜನನು ಡೈರೆಕ್ಟ್ ಮಾಡಿದಿರಾ, ನೀವು ಹೀರೋ ಆಗಿ, ನೀವು ವಿಲನ್ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ 2 ಡೈರೆಕ್ಟರ್ ಗಳಿಗೆ ಆಕ್ಷನ್ ಕಟ್ ಹೇಳಿದ್ದು ನಿಮ್ಗೆ ಹೇಗೆ ಅನಿಸ್ತು? ನನ್ಗೆ ಡೈರೆಕ್ಟರ್ ಅಂದ ತಕ್ಷಣ ಒಂದ್ ಸ್ವಲ್ಪ ಆತಂಕ ಇರುತ್ತೆ. ಯಾಕಂದ್ರೆ ಅದರಲ್ಲೂ ಅವರು ಸಕ್ಸಸ್ ಇರೋದ್ರಿಂದ ನನಗೆ ಸ್ವಲ್ಪ ಆತಂಕ ಇರುತ್ತೆ. ಅವ್ರಿಗೂ ಕೆಲಸ ಏನಾದ್ರೂ ಹೇಳ್ಬೋದು ಏನಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಂದಿನ ದಿನಗಳಲ್ಲೇ ಸೀನ್ ಕಳಿಸ್ಬಿಟ್ಟು ಏನ್ ಮಾಡ್ಬೋದು ಸರ್ ಅಂತ ಹಿಂಗ್ ಸೇರ್ಸ್ಕೊಂಡ್ಬಿಡ್ತೀವಿ. ಬೆಸ್ಟ್ ಅಲ್ವಾ? ಇವಾಗ ಏನೇ ಮಿಸ್ಟೇಕ್ ಇದ್ರೆ ಹೇಳ್ಬೋದು, ನಮ್ದೇನಿದ್ರೆ ಇದೇ ಹೇಳ್ಬೋದು. ನಮ್ಗೆ ಅದು ದೊಡ್ಡ ಸ್ಟ್ರೆಂತ್. ಅಂದ್ರೆ ನನಗೆ ರಾಜು ಸರ್ ಸೀನ್ ಕಳ್ಸಿದಾರೆ, ಅವ್ರು ಓದಿದ್ದಾರೆ, ಚೆನ್ನಾಗಿದೆ ಅಂತಂದ್ರೆ ಮೆಸೇಜ್ ಮಾಡಿದ್ರೆ ಖುಷಿ ಆಗುತ್ತೆ. ಇವರು ಏನೇನೋ ಡೈಲಾಗ್ ಸೇರ್ಸ್ಬಿಡ್ತಾರೆ, ಸಾರು ಇಂಪ್ರೂವೈಸ್ ಮಾಡ್ತಾರೆ ಅನ್ನೋದು ಅದು ಒಂದು ಖುಷಿ. ಆ ತರದ್ದು ಒಂದು. ಈಗ ನಿಂಗವ್ವ ಸಾಂಗು, ಆ ಸಾಂಗಿನ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗರಾಜ್ ಭಟ್ರು ಹೇಳ್ತಾರೆ, ಗಂಡು ಮುತ್ತೈದೆಗಳ ನೋವಿನ ಕಥೆಯನ್ನ ನಾವು ಈ ಸಾಂಗ್ ಅಲ್ಲಿ ತಂದಿದೀವಿ ಅಂತ. ಸೊ ಆ ತರದ್ದು ನೋವಿನ ಕತೆ ವಿಜಯ್ ಸರ್ ಹೇಳ್ಬೋದಾ? ನಿಮ್ಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೀನಲ್ಲ. ಮದ್ವೆ ಆಗ್ಲಪ್ಪ. ನನ್ನ ಸ್ವಾತಂತ್ರ್ಯವನ್ನ ನೋಡಿ ಕರಗುತ್ತಿರುವ ನಿಮ್ಗೆ ಹೊಟ್ಟೆ ಕಿಚ್ಚಿಲ್ಲ ಅನ್ಕೊಂಡು ಹಿಂಗ್ ಮಾಡಿದ್ರಲ್ವಾ ನೀವೀಗ? ನೋಡಿ ಅವ್ರ ಶರ್ಟ್ ನಾನು ಕದ್ದಿದ್ದೀನಿ ನೋಡಿ. ಹೌದು ವೀಕ್ಷಕರೇ, ನಮ್ಮ ನೋಡಿ. ರಾಜ್ ಬಿ ಶೆಟ್ಟಿ ಅವರು ಹಾಕಿರುವಂತಹ ಒಂದು Shirt. ಕಾಸ್ಟ್ಯೂಮ್. ಹೌದು, ಇದು ವಿಜಯ್ ಸರ್ ಹತ್ರ ಚಿರತೆ ತರ ಕಾಣಿಸ್ತಾ ಇತ್ತು, ಅಗಲ ಇತ್ತಲ್ವಾ, ಇಲ್ಲೊಂಥರ ನಾಯಿ ತರ ಕಾಣಿಸ್ತಿದೆ ಅಗಲ. ಅದು ಚಿರತೆನ ಸಿಂಹನ ಅನ್ನೋದು ಇಲ್ಲಿ ನಮ್ಮೆಲ್ಲರಿಗೂ ಇರುವಂತಹ ಡಿಸೈಡ್ ಮಾಡಿ ಬಹುಮಾನ ಗೆಲ್ಲಿರಿ. ಗಂಡು ಮುತ್ತೈದರ ಗೋಲ್ ಸರ್ ಹೇಳಿ ಸರ್. ಸರ್ ಗಂಡು ಮುತ್ತೈದೆಯರ ಗೋಳ್ ಬಗ್ಗೆ ಹೇಳಿ ಸರ್. ಹೇಳೋದಾದ್ರೆ ಸರ್ ಫಸ್ಟ್ ನೀವ್ ಹೇಳ್ಬೇಕು ಸರ್. ಅಲ್ಲ, ಡೈರೆಕ್ಟರ್ ಹೇಳ್ಬೇಕು. ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ಹೇಳ್ತಿದ್ದೇನೆ ಸರ್, ಹೇಳಿ ಸರ್. ಸಾಂಗ್ ಬರೆಯಕ್ ಹೋದೆ, ನಿನ್ಗೇನು ಗುಡಿ ಪಿಜರ್ ನಿನ್ ಗೊತ್ತಾಗಲ್ಲ, ನೀನ್ ದೂರ ಇರೋ ಅಂತಂದು ಅವ್ರಿಬ್ರೇ ಬರ್ದಿದ್ದು. ಹೇಳಿ ಈಗ ನೀವು ಹೌದು ಲಿರಿಕ್ಸ್ ಬರ್ದಾಗ ಅವ್ರ ಒಂಚೂರು ಇಷ್ಟೆಲ್ಲ ಬೇಡ ಅನ್ಸುತ್ತೆ ಅಂತೇನೋ ಹೇಳಿದ್ರು. ನಂದು ಸೆಕೆಂಡ್ ಚರಣ, ಫಸ್ಟ್ ಚರಣ ಇವ್ರದ್ದೆ. ಎಷ್ಟು ಒಳ್ಳೆಯವ್ರ ತರ ಕಾಣಿಸಕ್ ಟ್ರೈ ಮಾಡ್ತೀವಿ ನೋಡಿ. ನಿಮ್ಮನ್ನ ಕೆಟ್ಟವ್ರನ್ನ ಹಾಕ್ಬಿಡಿ ಸರ್. ಅದು ಕೇಳಿದ್ದಲ್ಲ, ಅವ್ರು ಹೊಗಳ್ತಾ ಇದಾರೆ. ಹಂಗಾರೆ ಹೊಗಳಿಕೆ ನೀವು ಬೇಡವಾ? ಬೇಡ ಸರ್, ಯಾರದ್ದು ಸಿಕ್ಲಿ ಅವ್ರು ಸಿಕ್ಬಿಡ್ಲಿ ಸರ್. ನಮ್ದು ಇಲ್ಲಪ್ಪ, ಡೈರೆಕ್ಟರ್ ಕತೆ, ಡೈರೆಕ್ಟರ್ ಸಾಂಗ್, ಡೈರೆಕ್ಟರ್ ಮಾಡಿರೋ ಅದ್ ಹಂಗ್ ಮಾಡಿ ಸರ್, ಇವ್ರು ಯೋಗರಾಜ್ ಸರ್, ವಿಜಯ್ ಸರ್ ಸೇರಿ ಏನೇನೋ ಮಾಡ್ಯಾರ. ಹಳೆ ಪಾತ್ರೆ, ಅಯ್ಯೋ ಅದು ಏನಿತ್ತು ಸರ್ ಫಸ್ಟ್ ಲೈನ್ ನಾವು ನೆನ್ಪಿದ್ಯಾ? ಚೆನ್ನಾಗಿತ್ತು. ಅದ್ ಬಿಟ್ರೆ ಹೇಳ್ತಾರ, ನಿನ್ನ ಪ್ರೀತಿ ಏನೋ ಆ ತರನ್ನ ಹೋಗಿ ಹಳೆ ಪಾತ್ರೆ ಕಬ್ಬಿಣ ಅಂತ ಮಾಡಿದ ಅಂತ ಮಾನ್ ಬಾರು ಇವ್ರು ಬಿಡ್ತಾರ ಆ ಸಾಂಗ್ ನಮ್ದು. ಇದ್ರ ಹಿಂದೆದು ಒಂದು ಚೆನ್ನಾಗಿದೆ ಅಲ್ಲ ಸರ್, ಗಿಡ ಮರ ಬಳ್ಳಿ ಹೂ ಬಿಟ್ಟ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ. ಹಾ ಸರ್, ನಿಂಗವ್ವ ಸಾಂಗ್ ಬಗ್ಗೆ ಏನ್ ಹೇಳಬ್ಬ? ನಿಂಗವ್ವ ಸಾಂಗ್ ಬಗ್ಗೆ ಯಾರು ಹೋಗಿ ಬದಲು ಇದ್ರಲ್ಲಿ ಒಂದು ಲೈನ್ ಬರುತ್ತೆ. ಅದ್ರ ಬಗ್ಗೆ ನಾನು ಸುಮ್ನೆ ಸಾಂಗ್ಗೆ ಆಕ್ಟ್ ಮಾಡಿದೀನಿ, ಚೆನ್ನಾಗಿ ಮಾಡಿದೀನಿ ಅಂತ ಎಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ. ಎಂತ ಮುಗ್ಧರ ಮಾಡ್ತಾ ಇದ್ದಾರೆ. ಸರ್ ಈಗ ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾ ಮೂಲಕ ನಿಮ್ಮ ಮಗಳು ರಿತನ್ಯ ಲಾಂಚ್ ಆಗ್ತಾ ಇದ್ದಾರೆ. ನಿಮಗೆ ಆಸ್ ಅ ಫಾದರ್, ತಂದೆ ಆಗಿ ನಿಮ್ಮ ಮಗಳು ಮೊದಲ ಹೆಜ್ಜೆ ಇಟ್ಟಾಗಿನಿಂದ ಈಗ ಜೀವನದ ಅತಿ ದೊಡ್ಡ ಹೆಜ್ಜೆನ
ಅದ್ರ ಜೊತೆಗೂ ನೀವು ಹೋಗ್ತಾ ಇದ್ದೀರಾ. ಆಸ್ ಅ ಫಾದರ್ ನಿಮ್ಗೆ ಎಷ್ಟು ಪ್ರೌಡ್ ಅನ್ಸುತ್ತೆ, ಎಷ್ಟು ಖುಷಿ ಅನ್ಸುತ್ತೆ ಸರ್? ಆಸ್ ಎ ಫಾದರ್ ಖುಷಿ ಆಗಿದ್ದೀನಿ, ಆಸ್ ಎ ಗಾಡ್ ಫಾದರ್ ಇವ್ರು ಎಲ್ಲಿದ್ದಾರೆ. ಸಿನಿಮಾ ಅಲ್ಲಿ ಮಾಡಿಸಿ ಒಂದು ಲೈಫ್ ನ ಕೊಡ್ತಾ ಇದ್ದಾರೆ. ಹಂಗಾಗಿ ನಾನು ತಂದೆ ಖುಷಿ ಆಗಿದ್ದೀನಿ. ಆಸ್ ಎ ಗಾಡ್ ಫಾದರ್ ಅವ್ರು ಇವತ್ತು ನನ್ ಖುಷಿ ಇದೆ ಸರ್ ಇದ್ದಾರೆ. ಆಸ್ ಎ ಮದರ್ ಆಡಿಯನ್ಸ್ ಬ್ಲೆಸ್ ಮಾಡಬೇಕು ಅಷ್ಟೇನೆ. ನನ್ಗೆ ತುಂಬಾ ಆಸ್ ಎ ಡೈರೆಕ್ಟರ್ ಆಗಿ ರಿತನ್ಯ ತುಂಬಾ ಅಂದ್ರೆ ಅವ್ರ ಆಕ್ಟಿಂಗ್ ಮತ್ತೆ ಶಿಶಿರ್ ಅವರಿಬ್ಬರು ಪೇರು ತುಂಬಾ ಖುಷಿ. ಸಾಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೌದು, ರೋಮಾಂಚಕ. 4 ದಿನಕ್ಕೆ 2 ಮಿಲಿಯನ್ಸ್ ದಾಟಿ ಅದು ಕ್ರಾಸ್ ಆಗ್ತಾ ಇದೆ. ತುಂಬಾ ಒಳ್ಳೆಯ ಸಾಂಗ್ ಇದೆ ಆಕ್ಚುಲಿ. ಅಜನೀಶ್ ಅವರು ನನ್ಗೆ 2 ಮೆಲೋಡಿ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ, ನಿಂಗವ್ವ ಮತ್ತು ರೋಮಾಂಚಕ. ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ನು ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಟ್ರೈಲರ್ ಮ್ಯೂಸಿಕ್ ನೀವು ನೋಡಿದ್ರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಹೌದು. ಸೊ ನನ್ಗೆ ಅದೊಂದು ಬ್ಯಾಕ್ ಬೋನ್ ಅಜನೀಶ್ ಅವರ ಮ್ಯೂಸಿಕ್. ಈಗ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಪಾತ್ರ ತುಂಬಾನೇ ವಿಭಿನ್ನವಾಗಿದೆ. ಅಂದ್ರೆ ಇಷ್ಟು ದಿನ ಅವರನ್ನ ಒಂದು ಗ್ಲಾಮರ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ಅವ್ರನ್ನ ನೋಡ್ತಾ ಇದ್ವಿ. ಆಫ್ಟರ್ ಕೂಲಿ ಈ ಸಿನಿಮಾದಲ್ಲಿ ಅವರು ಕೊಡ್ಲಿನ ಇಟ್ಕೊಂಡು ತುಂಬಾನೇ ರಗ್ಗಡ್ ಆಗಿ ಬರ್ತಾರೆ. ಸೊ ನೀವ್ ಹೆಂಗ್ ಅಪ್ರೋಚ್ ಮಾಡಿದ್ರಿ ಅವರನ್ನ, ಈ ಪಾತ್ರ ನೀವು ಮಾಡ್ಬೋದು ಅಂತ? ಒಂದ್ಸರಿ ಅಪ್ರೋಚ್ ಮಾಡೋಣ. ನನಗೆ ಇದುವರೆಗೂ ಆರ್ಟಿಸ್ಟ್ಗಳು ಒಪ್ಪಲ್ಲ ಅನ್ನೋದೇನು ಇಲ್ಲ ನನಗೆ. ಅಂದ್ರೆ ನಾವು ನಿಜವಾಗ್ಲೂ ಒಂದು ಕನ್ವಿನ್ಸ್ ಮಾಡಿದ್ರೆ ಮಾಡ್ತಾರೆ ಅನ್ನೋದು ಒಂದು ಧೈರ್ಯ ಇದೆ. ಆಕ್ಚುಲಿ ನಾನು ಶರಣ್ ಸರ್ನ ಅವ್ರ ಗೆಟಪ್, ಅವರು ಇದಕ್ಕಿಂತ ಮುಂಚೆಗೆ ಅವ್ರನ್ನ ಗುರು ಶಿಷ್ಯರು ತೋರಿಸಿದ ರೀತಿ ಆಗಿರ್ಬೋದು. ಸೊ ನನಗೆ ಆ ಧೈರ್ಯ, ಸಾರ್ನ ಒಪ್ಸಿದ್ದೆ, ಅವ್ರನ್ನ ರಾಜು ಸರ್ನ ಒಪ್ಸಿದ್ದೆ, ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ. ಸೊ ಅವ್ರಿಗೆ ಹೇಳಿದಾಗ ಅವ್ರಿಗೆ ಇಷ್ಟ ಆಯ್ತು. ಬಟ್ 2 days ಟೈಮ್ ತಗೊಂಡ್ರು, ನಾನು ನೋಡಿ ಯೋಚನೆ ಮಾಡಿ ಹೇಳ್ತೀನಿ ನಾನು ಅಂತ. 2 days ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈ ಹಿಂದೆ ರಚಿತಾ ರಾಮ್ ಅವ್ರ ಜೊತೆ ನೀವು ಮಾಡಿದಂತ ಸಿನಿಮಾ ತುಂಬಾ ಕಲರ್ಫುಲ್ ಆಗಿತ್ತು. ಈ ಸಿನಿಮಾ ಹಳ್ಳಿ ಸೊಗಡಿರುವಂತಹ ಸಿನಿಮಾ, ಒಂದು ಹೋರಾಟದ ಕತೆ ನಾವನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಲ್ಲರಿಗೂ ಸಮಾನತೆ ಬೇಕು, ಸಂವಿಧಾನ ಬೇಕು, ಹಳ್ಳಿಯಲ್ಲೂ ಸಂವಿಧಾನ ಬರಬೇಕು ಅನ್ನೋ ವಿಷಯನ ಎತ್ತಿಡಿದು ಮಾತಾಡುವಂತ ಒಂದು ಒಳ್ಳೆ ಪ್ರಯತ್ನ ಆಗಿದೆ. ರಾಜ್ಬಿ ಶೆಟ್ಟಿ ಅವರೇ, ಈ ಸಿನಿಮಾದಲ್ಲಿ ಒಂದು ವಿಲನ್ ಅಂತ ಬಂದ್ರು ವಿಲನ್ ಅಲ್ಲೂ ಬೇರೆ ಬೇರೆ ತರದ ಶೇಡ್ಸ್ ಗಳು ಇರ್ತವೆ. ಈ ಸಿನಿಮಾದಲ್ಲಿ ಈ ಪಾತ್ರವನ್ನ ಇಲ್ಲ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅಂತ ಒಪ್ಕೊಳ್ಳೋದಕ್ಕೆ ಏನಾದ್ರು ಕಾರಣ ಆಯ್ತಾ? ನಾನು ಇಲ್ಲಿ ತನಕ ಈ ತರದ ಪಾತ್ರ ಮಾಡಿಲ್ಲ. ಜೊತೆಗೆ ಅವ್ನು ಬರೀ ಒಂದು ವಿಲನ್ ಅಲ್ಲ, ಅವನೊಬ್ಬ ಮನುಷ್ಯ ಕೂಡ. ಅವನಿಗೊಂದು ಫ್ಯಾಮಿಲಿ ಇದೆ, ಅವನಿಗೊಂದು ಭಾವನೆ ಇದೆ. ಅದು ತಪ್ಪೋ ಸರಿನೋ ಅದ್ ಬೇರೆ ಪ್ರಶ್ನೆ. ಬಟ್ ಅವಂದೇ ಆದ ಕೆಲವಾರು ಕಟ್ಟುಪಾಡುಗಳಿದೆ, ಅವಂದೇ ಒಂದು ರೀತಿ ನೀತಿಗಳಿದೆ. ಹಾಗಾಗಿ ಅವನ ಸಿದ್ಧಾಂತಕ್ಕೆ ನಾವು ಪರ ಇದೆಯೋ ವಿರೋಧ ಇದೆಯೋ ಅದು ಬೇರೆ ಪ್ರಶ್ನೆ. ಬಟ್ ಆದ್ರೆ ಅವನು ಮನುಷ್ಯನಾಗಿ ಕಾಣಿಸ್ತಾನೆ. ಎಷ್ಟೋ ಸಲ ವಿಲನ್ ಅಂದ ತಕ್ಷಣ ಅವನೊಂದು 1 dimension ಕ್ಯಾರೆಕ್ಟರ್ ಆಗಿರ್ತಾನೆ. ಇಲ್ಲ, ಅದ್ ಮಾಡಿಲ್ಲ ಜಡೇಶ್ ಅವರು. ಅವನನ್ನ ಒಬ್ಬ ಮನುಷ್ಯನನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ನನಗೆ ಈ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸರ್, ಈ ಸಿನಿಮಾದಲ್ಲಿ 8 ದಿನ ಏನೋ ಫೈಟಿಂಗ್ಸ್ ಸೀನ್ಸ್ ಅನ್ನ ನೀವು ಶೂಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನಮ್ಗೆ ದುನಿಯಾ ವಿಜಯ್ ಸರ್ ಅಂತಂದ್ರೆ ಅವ್ರದ್ದು ಒಂದು ಬಾಡಿ, ಆ ಜಿಮ್ ಇದೆಲ್ಲ ಮಾಡಿ, ಮತ್ತೆ ಅವ್ರದ್ದು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಫೈಟಿಂಗ್ ಬೇರೆ ಬೇರೆ ತರ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಹಳ್ಳಿ ಸೊಗಡಿರೋದ್ರಿಂದ ಯಾವ ರೀತಿ ಫೈಟಿಂಗ್ ಸೀನ್ಸ್ ಇತ್ತು, ಯಾವ ರೀತಿ ಶೂಟಿಂಗ್ ಆಯ್ತು? ಅದು 8 ದಿನ ಮಾಡಿದ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್. ಅದು ಒಂದು ದೊಡ್ಡ ಚಾಲೆಂಜಿಂಗ್. ರಿಯಲ್ ಸತೀಶ್ ಅವರು ಫೈಟ್ ಮಾಡಿರೋದು. ಸೊ ಅದರಲ್ಲಿ ನಮ್ಗೆ ಚಾಲೆಂಜ್ ಏನಂದ್ರೆ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೆ ಫೈಟ್ ಕಂಟಿನ್ಯೂ ಇತ್ತು. ಅದೇ ತರ ನಾವು ಒಂದು 10 days ಮಾಡಿದ್ವಿ. 8 days ಆಕ್ಷನ್, 2 days ಆಕ್ಯುಪೇಷನ್ ಮಾಡಿದ್ವಿ. ಅದು ನನಗೆ ಆ ಟೈಮಲ್ಲಿ ಸಾರ್ ಒಂದು ಸಪೋರ್ಟ್ ಇದೆಯಲ್ಲ ತುಂಬಾ. ಯಾಕಂದ್ರೆ 6 ಇಂದ 6 ವರೆಗೆ ಅವ್ರು ಕಂಟಿನ್ಯೂ ಫೈಟ್ ಆಕ್ಷನ್ ಮಾಡ್ಲೇಬೇಕಿತ್ತು. ರೋಪ್ ಇರ್ತದೆ, ಒಂದು ಚೇಸಿಂಗ್ ಇರುತ್ತೆ, ತುಂಬಾ ಇರುತ್ತೆ. ಸೊ ನನಗೆ ಆ ಟೈಮಲ್ಲಿ ಇದೆಲ್ಲ ತುಂಬಾ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಇತ್ತು ನನಗೆ. ಅದು ಆ ಕ್ಲೈಮ್ಯಾಕ್ಸ್ ಆಕ್ಷನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ ಒಬ್ರಿಗೊಬ್ಬರ ಒಂದು ಭೇಟಿ ಏನಿರುತ್ತೆ ಆಕ್ಷನ್, ಒಂದು ತುಂಬಾ ವೇಟಿಂಗ್ ಟೈಮ್ನ. ಸೊ ರಿಯಲ್ ಸತೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ತೆಲುಗಲ್ಲಿ ದಸರಾ, ಈ ನಾಣಿ ಇದೆಲ್ಲ ತುಂಬಾ ಸಿನಿಮಾ ಮಾಡಿದ್ರು. ಸೊ ನನಗೆ ಆ ಸತೀಶ್ ಅವರ ಒಂದು ಸ್ಪಾಂಟೇನಿಯಸ್ ಕ್ರಿಯೇಷನ್ ಇದೆಯಲ್ಲ ನನಗೆ ಬಹಳ ಇಷ್ಟ. ನನ್ಗೆ ಗೊತ್ತಿಲ್ಲ, ಆ ಸತೀಶ್ ಅವ್ರದ್ದು ಮತ್ತೆ ಸಾರ್ದು ಒಂದು ಒಳ್ಳೆ ಜೆಲ್ ಆಯ್ತು. ಫೈಟ್ ಅಂದ್ರೆ ಕಥೆಯಲ್ಲಿ ತುಂಬಾ ಡಿಮ್ಯಾಂಡ್ ಮಾಡಿದೆ, ಫೈಟ್ ಮಾಡಲೇಬೇಕು ಅನ್ನೋದು ಒಂದು. ಎರಡನೇದು ಅದನ್ನ ತುಂಬಾ ಇಷ್ಟಪಡ್ತೀನಿ, ಅದನ್ನ ಲೈಕ್ ಫೈಟ್ ಮಾಡೋದು ಎಲ್ಲಾನು. ವಿಭಿನ್ನವಾಗಿಂತ ಏನೂ ಇಲ್ಲ, ಕಥೆಗೆ ಅನುಗುಣವಾಗಿ
ಕೆಲವು ಸನ್ನಿವೇಶಗಳನ್ನ ಹಂಗೆ ಶೂಟ್ ಮಾಡಿದ್ದಾರೆ, ಫೈಟ್ನ ಕತೆ ಒಳಗಡೆಗೆ. ಅದನ್ನೆಲ್ಲವೂ ತುಂಬ ನೀಟಾಗಿ ತನಗೆ ಏನು ಬೇಕೋ ಅದನ್ನು ಹೇಳಿ ನಮ್ಗೆ ಹಿಂಗಿರ್ಲಿ ಸರ್, ಹಿಂಗಿರ್ಲಿ ಅಂತ ಮಾಸ್ಟರ್ ಹತ್ರ ಮಾತಾಡಿ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ನಂಗೆ ಅದೊಂದು ಖುಷಿ ಇದೆ. ಅಂದರೆ ಪ್ರತಿ ಕತೆಗೂ ಒಂದೊಂದು ಕಥೆಯಲ್ಲಿ ಒಂದೊಂದು ಹೋರಾಟ ಕೇಳ್ತಾರೆ ಅಥವಾ ಹೊಡೆದಾಟ ಕೇಳುತ್ತೆ. ಏನು ಆ ಪಾತ್ರ ಏನು, ಹೆಂಗ್ ಹೊಡೆದಾಡುತ್ತೆ ಅನ್ನೋದು, ಅದು ಅಫ್ಕೋರ್ಸ್ ಅದು ವಿಶೇಷವಾಗಿದೆ ಈ ಸರ್. ರಾಜ್ ಬಿ ಶೆಟ್ಟಿ ಅವರ, ನೀವು ಈ ಸಿನಿಮಾದಲ್ಲಿ ಫೈಟಿಂಗ್ ಏನಾದ್ರು ಮಾಡಿದಿರಾ? ಮಾಡಿದ್ದೀನಿ. ಸೊ ಎಲ್ಲಿ ಏನ್ ಕತೆ ಅಂತ ನೋಡಿ. ಬಟ್ ನನಗೆ ಫೈಟ್ ಒಂಥರ ನಂಗೆ ಹೆಚ್ಚು ಡ್ಯಾನ್ಸ್ ತರ ಅನ್ಸುತ್ತೆ. ಮೇ ಬಿ ನಾನು ಎಂಜಾಯ್ ಮಾಡ್ತೀನಿ, ಬಟ್ ಸರ್ ಎಂಜಾಯ್ ಮಾಡಿದಷ್ಟು ಎಂಜಾಯ್ ಮಾಡಲ್ಲ ಅಂತ ಅನ್ಸುತ್ತೆ. ಹಾಗಂತ ನಾ ಹೇಟು ಮಾಡಲ್ಲ. ಐ ಆಮ್ ಫೈನ್ ವಿತ್ ಇಟ್. ಓಕೆ, ಅದೊಂದು ಸಿನಿಮಾ ಇಬ್ರದ್ದು ಜುಗಲ್ ಬಂದು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಿನಿಮಾದಲ್ಲಿ ನೋಡಿ, ಸಿನಿಮಾದಲ್ಲಿ ತಾವು ನೋಡಿದ್ರೆ ಬೇರೆ ಕ್ಲೈಮ್ಯಾಕ್ಸ್ ಹೇಳ್ಬಿಡ್ಲಾ ಏನಾಗುತ್ತೆ ಅಂತ. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಒಂದಷ್ಟು ಜನ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಹಳ್ಳಿಗೆ ಹೋಗಿ ರೈತರಾಗಿದ್ದಂತ ಉದಾಹರಣೆಗಳಿದಾವೆ. ಸೊ ಇತ್ತೀಚಿನ ದಿನಗಳಲ್ಲಿ ಆ ತರದ ಸಿನಿಮಾಗಳು ಕಡಿಮೆ. ಈಗ ಈ ಸಿನಿಮಾ, ಈ ಪ್ರೀವಿಯಸ್ ಕಾಟೇರ, ಈ ಮತ್ತೆ ನೀವು ಮಾಡ್ತಾ ಇರುವಂತಹ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತಾ ಇದ್ರೆ ರೈತರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನಿಲ್ಲ, ಇದು ಸಂವಿಧಾನ ಹೇಳುವ ಸಮಾನತೆ ಸಾರುವ ಸಿನಿಮಾ. ಭೂಮಿ ಮಾಡಿ ರೈತರಾಗಿ ಊರಿಗೆ ಹೋಗಿ ಆ ಥರದ್ದು ಏನು ಸಂದೇಶ ಇಲ್ಲ. ಇದು ಬೇರೆ ಥರನೇ ಒಂದು ಸಂದೇಶ ಇದಾಗುತ್ತೆ. ಈ ಸಿನಿಮಾ ನೋಡಿ ಒಂದು ಹಳ್ಳಿ ಬದುಕಿನ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ. ಮತ್ತೆ ಹೇಗೆ ಹಳ್ಳಿ ಜೀವನ ಹೇಗಿತ್ತು ಅನ್ನೋದು ಒಂದು ನಾಲೆಡ್ಜ್ ಬರುತ್ತೆ. ಅದ್ರದ್ದು ಕಷ್ಟಗಳು ಗೊತ್ತಾಗುತ್ತೆ, ನಮ್ಮ ಇತಿಹಾಸ ಗೊತ್ತಾಗುತ್ತೆ. ನಾವು ಮೂಲತಃ ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಆದ್ರೂ ಹಳ್ಳಿಯವ್ರಿರೋದ್ರಿಂದ ಅವ್ರು ಹೇಗೆ ಇದ್ರು ಅನ್ನೋದು ಒಂದು ವಿಜುವಲ್ ಇದರಲ್ಲಿ ಕಾಣುತ್ತೆ. ಅದು ಈ ಕಾಲಕ್ಕೂ ಅಲ್ಲಿನ ನೋವುಗಳು, ವಿಚಾರಗಳು ಈ ಕಾಲಕ್ಕೂ ಅನ್ವಯ. ರಿಯಲ್ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಹೌದು, ತುಂಬಾ ರಿಯಲ್ ಇನ್ಸಿಡೆಂಟ್ಗಳು, ತುಂಬಾ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಇದರಲ್ಲಿ ಇದೆ. ಅದ್ರ ಥ್ರೂನೇ ಕತೆ ಹೇಳ್ದಿರೋದು. ಈ ಸಿನಿಮಾದಿಂದ ಏನಾದ್ರೂ ಒಳ್ಳೇದು ಸಮಾಜಕ್ಕೆ ಸಿಗುತ್ತೆ ಅನ್ನೋಂಥದ್ದಾದ್ರೆ ವಿಜಯ್ ಸರ್ ಹೇಳೋದಾದ್ರೆ? ನಾವೇನ್ ಸಮಾನತೆ ಬೇಕು ಅಂತ ಕೇಳಿದೀವಿ, ಅದ್ರ ಬಗ್ಗೆ ಇನ್ಸ್ಪೈರ್ ಆಗ್ತಾರೆ. ಸಮಾನತೆ ಬೇಕು ಅನ್ನೋದು. ರಾಜ್ ಬಿ ಶೆಟ್ಟಿ ಸರ್? ಅದೇ ಅನ್ಸುತ್ತೆ ನನಗೂ ಕೂಡ. ಐ ಥಿಂಕ್ ಸಿನಿಮಾ ಸಂದೇಶ ಸಾರೋದಕ್ಕಿಂತ ಅದರ ಎಕ್ಸ್ಪೀರಿಯನ್ಸ್ ಒಂದು ಸಂದೇಶವಾಗಿ ಬದಲಾಗಬೇಕು. ಅದು ನೋಡ್ಬೇಕಾದ್ರೆ ನಮ್ಮೊಳಗೂ ಕೂಡ ನಾವು ಶೋಷಕ ವರ್ಗದಿಂದ ಬಂದಿದ್ರೆ ನಾವು ಈ ತರ ಮಾಡಬಾರ್ದು ಅಂತ ಅನಿಸ್ಬೇಕು. ಶೋಷಿತರಾಗಿದ್ರೆ ನಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅಂತ ಅನಿಸ್ಬೇಕು. ಪ್ರಶ್ನೆ ಮಾಡೋದಕ್ಕೆ ಅದೇ ನಮ್ಗೆ ಸಂವಿಧಾನ ನಮಗೆ ಸಪೋರ್ಟ್ ಮಾಡುತ್ತೆ. ಅದೆಲ್ಲದೂ ಕೂಡ ಅರ್ಥ ಮಾಡ್ಕೊಂಡಾಗ ಈ ಸಿನಿಮಾದ ಸಂದೇಶ ಏನಿದೆ ಅದು ದಾಟ್ತು ಅಂತ ನನ್ಗೆ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲೇನೆ ಪೈರಸಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಾವು ಪ್ರತಿ ಇಂಟರ್ವ್ಯೂಲ್ಲೂ ಮಾತಾಡ್ತಾನೆ ಇದೀವಿ. ಅದಕ್ಕೆ ತಮ್ಗಳ ಸಹಾಯ ತುಂಬಾ ಬೇಕು, ಮಾಧ್ಯಮದ ಸಹಾಯ. ಅದನ್ನ ಎತ್ತಿಡಿಬೇಕು, ಸರ್ಕಾರಕ್ಕೆ ಪ್ರಶ್ನೆ ಕೇಳಬಹುದು. ನಾವು ಕೂಡ ಕೇಳ್ತೀವಿ. ಈಗ ನಿನ್ನೆ ನಾನು ನೋಡಿದೆ, ಜಗ್ಗೇಶ್ ಅಣ್ಣ ಅವರು ಸಂಸತ್ನಲ್ಲಿ ಮಾತಾಡಿದ್ದಾರೆ. ಕೋಣ ಸಿನಿಮಾದ ಪ್ರೊಡ್ಯೂಸರ್ ಆದ ತನಿಷಾ ಕುಪ್ಪಂದ ಅವ್ರು ಮಾತಾಡಿದ್ರು. ಖುಷಿ ಆಯ್ತು ನನಗೆ. ಹೀಗೆ ಗರ್ಲ್ ಹೋಗಿ ಅವ್ರು ನಿಂತು ಮಾತಾಡಿದೆಲ್ಲ ಖುಷಿ ಅನ್ನಿಸ್ತು. ಈಗ ಅದನ್ನ ಜಗ್ಗೇಶ್ ಅಣ್ಣ ಅವ್ರು ಮಾಡಿದ್ದಾರೆ. ಅದನ್ನ ತಾವುಗಳೆಲ್ಲ ಸೇರಿ ಕೇಳ್ಬೋದು, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೋದು, ಒಂದು ಕಾರ್ಯಕ್ರಮ ಮಾಡಬಹುದು. ಅದ್ರ ಮೇಲೆ ಸಂಬಂಧಪಟ್ಟವ್ರನ್ನ ಫೋನ್ ಕರೆಗೆ ತಗೋಬಹುದು, ಮಾತಾಡಿಸ್ಬೋದು. ತುಂಬಾ ಅನುಕೂಲ ಆಗತ್ತೆ ನಮಗೂ ಕೂಡ. ಈಗ ನಾವು ಏನ್ ಮಾಡ್ಬೋದು ಹೇಳಿ? ಅಂದ್ರೆ ನಾವು ಸಿನಿಮಾ ಮಾಡ್ಬೋದು, ಅಂಡ್ ಸಿನಿಮಾ ಬಂದ ಲಾಭದಿಂದ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬೋದು. ಸೊ ಇದನ್ನ ನಾವು ಮಾಡಕ್ಕಾಗತ್ತೆ. ಬಟ್ ಯಾವತ್ತೂ ಕೂಡ ಸಿಸ್ಟಮ್ ಅದನ್ನ ಸ್ಟ್ರಾಂಗ್ ಆಗಿ, ಈಗ ಹೇಗೆ ಚೈನಾ ಜೊತೆ ಸಂಬಂಧ ಹಳಸಿದಾಗ ಹೇಗೆ ಚೈನಾಗೆ ಸಂಬಂಧಪಟ್ಟ ಎಲ್ಲಾ ಆಪ್ಗಳನ್ನ ಬ್ಯಾನ್ ಮಾಡಕ್ ಗೌರ್ಮೆಂಟ್ಗೆ ಆಯ್ತು, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಆಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಅದೆಲ್ಲದೂ ಕೂಡ ಸಾಧ್ಯವಿದೆ. ಬಟ್ ಅದು ಆಗ್ಲಿ ಅಂಡ್ ಆಗುವಂತ, ಸ್ಪೆಷಲಿ ನಮ್ಗೆ ಆ ಶಕ್ತಿ ಬರಬೇಕು. ಅಂದ್ರೆ ಒಗ್ಗಟ್ಟಲ್ಲಿ ನಾವು ಕ್ವಶನ್ ಮಾಡುವಂತ, ಕೇಳುವಂತ, ನಮ್ಮ ಹಕ್ಕುಗಳನ್ನ ನಾವು ಮನವೊಲಿಸಿ ಅವ್ರಿಗೆ ಡಿಸಿಷನ್ ತಗೊಳ್ಳುವಂತದ್ದು ನಮ್ಮಿಂದ ಆಗ್ಬೇಕು. ಇದು ಥಿಯೇಟರ್ ಲೆವೆಲ್ ಇಂದಾನೇ ಚೇಂಜ್ ಆಗ್ಬೇಕು ಅಂತಂದ್ರೆ ಥಿಯೇಟರ್ ಅದ್ ಗೊತ್ತಿಲ್ಲ ಆಗತ್ತಾ ಅಂತ. ಬಟ್ ಪ್ರತಿ ಶೋಗೂ ಕೂಡ ಒಂದ್ ಕೋಡ್ ತರ ಕಾಣಿಸ್ಬೇಕು ಕೆಳಗಡೆ ಅಂತ. ಆಗ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಅವನು ಆ ಕೋಡ್ ಒಂದೊಂದ್ ನಿಮಿಷಕ್ಕೆ ಬೇರೆ ಕಡೆ ಮೂವ್ ಆಗ್ತಾ ಇರ್ಬೇಕು. ಆಗೇನಾಗುತ್ತೆ, ಅದೆಲ್ಲದೂ ಒಂದು ಮಾರ್ಕ್ ಮಾಡಿ ಬ್ಲರ್ ಮಾಡ್ಬೇಕು. ಸೊ ಅದೆಲ್ಲಾದ್ರೂ ಸೈಡ್ ಅಲ್ಲಿ ಇದ್ರೆ ಆಗ ಯಾವ ಥಿಯೇಟರ್ ಅಂತ, ಪ್ರತಿ ಥಿಯೇಟರ್ ಒಂದೊಂದು ಆ ಕೋಡ್ ಇರ್ಬೇಕು. ಆಗ ಯಾವ ಥಿಯೇಟರ್ ಕ್ಯಾಪ್ಚರ್ ಆಗಿದೆ ಅವನ ಮೇಲೆ ಫೈನ್ ಹಾಕ್ಬೇಕು ಅನ್ನೋ ತರ ಮಾಡ್ಬೋದು. ಆ ತರ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಸರ್, ಕೊನೆಯದಾಗಿ ಇದೇ 23ಕ್ಕೆ ನಿಮ್ ಸಿನಿಮಾ ತೆರೆಗೆ ಬರ್ತಾ ಇದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ದಯಮಾಡಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಸೇಮ್ 23ನೇ ತಾರೀಕು ಒಂದು
ಒಳ್ಳೆ ಪ್ರಯತ್ನ ಅನ್ಕೊಂಡು ನಾವೆಲ್ಲ ಸಿನಿಮಾ ಮಾಡಿದೀವಿ. ಅಂಡ್ ಜಡೇಶ್ ಅವರು ಯಾವ ರೀತಿ ಕನ್ಸ್ಕೊಂಡಿದ್ದಾರೆ ಅದಕ್ಕೆಲ್ಲರೂ ನಾವೆಲ್ಲ ನಟರಾಗ್ಲಿ ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲರೂ ಜೊತೆಗೆ ನಿಂತಿದ್ದೀವಿ. ಸೊ ದಯವಿಟ್ಟು ಲ್ಯಾಂಡ್ ಲಾರ್ಡಿಗೆ ಒಂದು ಅವಕಾಶ ಕೊಡಿ. 23ನೇ ತಾರೀಕು ಸಿನಿಮಾ ನೋಡಿ, ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಹೇಳಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಂದು ಟೀಮ್ ಅಂದ್ರೆ ಆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಕಡೆಯಿಂದ, ನಮ್ಮ ಕಡೆಯಿಂದ ಒಂದು ಒಳ್ಳೆ ಪ್ರಯತ್ನ ಆಗಿದೆ. ಸೊ ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋದು ನಮ್ದು. ಯಾಕಂದ್ರೆ ನಮ್ಮ ಹಾರ್ಡ್ ವರ್ಕ್ ಅದನ್ನ ಹೇಳುತ್ತೆ. ಸೊ ನೀವು ಸ್ಕ್ರೀನಲ್ಲಿ ನಮ್ಮ ಹಾರ್ಡ್ ವರ್ಕ್ನ ಗೊತ್ತಾಗುತ್ತೆ, ಫೀಲ್ ಮಾಡ್ತೀರಾ. ಸೊ ಮಿಸ್ ಮಾಡಬೇಡಿ, 23rd ಮೂವಿ ನೋಡಿ ಅಂತ. ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ, ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ 3 ಜನಕ್ಕೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.